ಹಾಯ್ ಹಲೋ ವೆಲ್ಕಮ್ ಟು ಏಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಔಷಧೀಯ ಸಸ್ಯದ ಕಿರು ಪರಿಚಯ ಹಾಗೆ ಅದರ ಬಗ್ಗೆ ನನಗೆ ತಿಳಿದಷ್ಟು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಮ್ಮ ಸುತ್ತಮುತ್ತ ಈ ಗಿಡ ಇಲ್ಲ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ನೀವು ಒಂದು ಗಿಡದ ಬಗ್ಗೆ ಸಣ್ಣ ಮಟ್ಟಿಗೆ ತಿಳ್ಕೊಂಡ ಹಾಗಾಗ್ತದೆ. ಈ ಗಿಡವನ್ನು ಸಾಮಾನ್ಯವಾಗಿ ಎಲ್ಲರೂ ಕಾಂಪೌಂಡ್ ಹೊರಗಡೆ ಬೇಲಿಯಲ್ಲಿ ಎಲ್ಲ ನೋಡಿರ್ತೀರ. ಹೌದು, ಇದನ್ನು ನಾವು ಈ ಮಂಗಳೂರು ಸೈಡ್ ಹಾಗೆ ಕನ್ನಡದಲ್ಲಿ ಆಡ್ಸೋಗೆ ಅಂತ ಕರೀತಾರೆ, ಹಾಗೆ ಇಂಗ್ಲೀಷಲ್ಲಿ ಮಲಬಾರ್ ನಟ್ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಅಡತೊಡ ವಸಕ ಸಿಂಹಪರ್ಣಿ ಎಂದು ಕರೀತಾರೆ. ಇದರಲ್ಲಿ ಬಿಳಿ ಬಣ್ಣದ ಹೂ ಬಿಡ್ತದೆ ನೋಡಿ. ನಮ್ಮ ಹಿರಿಯರೆಲ್ಲ ಒಂದು ಮಾತು ಹೇಳ್ತಿದ್ರು, ಈ ವಾಸ ಎಂಬ ಗಿಡ ನಮ್ಮ ಹತ್ರ ವಾಸವಾಗಿದ್ದರೆ ಜೀವನದಲ್ಲಿ ನಾವು ಆಸೆಯನ್ನು ಕಾಣ್ಬೋದು, ಬದುಕ್ಬೋದು. ಇದನ್ನೇ ವಾಸಾಯ ವಿದ್ಯಮಾನಾಯ ಆಶಾಯ ಜೀವಿತಸ್ಯ ಚ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಅಷ್ಟೊಂದು ಉಪಯುಕ್ತವಾಗಿದೆ ಈ ಆಡ್ಸೋಗೆ. ನಾನಿಲ್ಲಿ ಇವತ್ತು ಇದರ ಎಲೆಯನ್ನು ಬಾಡಿಸಿ ರಸ ತೆಗೆಯುವ ಮೆಥಡನ್ನು ತೋರಿಸ್ತೇನೆ. ಇನ್ನು ಸುಮಾರು ವಿಧಾನದಲ್ಲಿ ಇದರ ಎಲೆ, ಹೂವು, ಕಾಂಡ, ಬೇರು ಎಲ್ಲವೂ ತುಂಬಾ ಉಪಯುಕ್ತವಾಗಿದೆ ಅಂತ ಆಯುರ್ವೇದ ತಜ್ಞರು ಹೇಳ್ತಾರೆ. ಈ ಗಿಡದ ಎಲೆ ತುಂಬಾ ಕಹಿ, ಆದ್ರಿಂದಲೇ ಇದನ್ನು ಆಡುಮುಟ್ಟದ ಸೊಪ್ಪು ಅಂತ ಕರೀತಾರೆ. ಸಾಮಾನ್ಯವಾಗಿ ಆಡು ಎಲ್ಲ ರೀತಿಯ ಸೊಪ್ಪು ಸೇವಿಸ್ತದೆ, ಅಷ್ಟು ಕಹಿಯಾಗಿದೆ ಈ ಆಡುಸೋಗೆ ಸೊಪ್ಪಿನ ರಸ. ಇನ್ನು ಇದರ ಉಪಯೋಗ, ಸೈಡ್ ಇಫೆಕ್ಟ್ ಎಲ್ಲ ನೋಡೋಣ. ಆಡಿಸೋಗೆ ಎಲೆಗಳು ಉಸಿರಾಟದ ಸಮಸ್ಯೆ, ಕೆಮ್ಮು, ಉಬ್ಬಸ, ಶ್ವಾಸಕೋಶದ ಉರಿಯೂತ ಮತ್ತು ಮೂತ್ರಕೋಶದ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಬಳಸಲಾಗ್ತದೆ. ಇದರ ಎಲೆಗಳ ರಸವನ್ನು ಜೇನಿನೊಂದಿಗೆ ಸೇರಿಸಿ ಸೇವಿಸುವುದು. ಈ ವಿಧಾನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ, ಇದೇ ವಿಧಾನ. ಹಾಗೆ ಇದು ಉಷ್ಣಗುಣವನ್ನು ಹೊಂದಿದೆ. ಈ ಆಯುರ್ವೇದ ಔಷಧಿಗಳನ್ನು ಒಮ್ಮೆ ನೀವು ಸರಿಯಾಗಿ ಗಮನಿಸಿದರೆ ಅದರಲ್ಲಿ ಹೆಚ್ಚಿನ ಔಷಧಿಯಲ್ಲಿಯ ಇಂಗ್ರೀಡಿಯೆಂಟ್ಸ್ನಲ್ಲಿ ಅಡತೋಡ ಅಂತ ಬರೆದಿರ್ತಾರೆ. ಅಷ್ಟೊಂದು ಉಪಯುಕ್ತವಾದ ಗಿಡ ಇದು. ಇದು ಕ್ಷಯರೋಗಕ್ಕೆ ಅತ್ಯುತ್ತಮ ಔಷಧಿ ಅಂತ 5ನೇ ಶತಮಾನದಲ್ಲಿ ಗೌತಮ ಬುದ್ಧನೇ ಹೇಳಿದ್ದಾರೆ. ಈ ಆಡ್ಸೋಗೆಯನ್ನು ಹೆರಿಗೆಯ ಸಮಯದಲ್ಲಿ ಹೆರಿಗೆಯ ವೇಗ ಹೆಚ್ಚಿಸಲು ಬಳಸ್ತಾರೆ. ಇದರ ಎಲೆಯನ್ನು ನೋವು, ರುಮಟಾಯ್ಡ್ ಮತ್ತು ಹುಳುಗಳಿಂದ ಉಂಟಾಗುವ ಗಾಯಗಳು ಮುಂತಾದರಲ್ಲಿ ಉಪಯೋಗಿಸ್ತಾರೆ. ಇನ್ನು ಈ ಆಡ್ಸೋಗೆಯಲ್ಲಿಯೂ ಹಲವಾರು ಅಡ್ಡ ಪರಿಣಾಮಗಳಿವೆ. ಮಧುಮೇಹ ಇರುವವರು, BP ಇರುವವರು ಈ ಔಷಧಿಯನ್ನು ಎಚ್ಚರಿಕೆಯಿಂದ ಸೇವಿಸಬೇಕು, ಯಾಕಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡ್ತದೆ. 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಇದನ್ನು ಬಳಸುವುದು ಸೂಕ್ತ. ಹಾಗೆಯೇ ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು ಇದನ್ನು ಬಳಸದೇ ಇರುವುದು ಸೂಕ್ತ. ಇನ್ನು ಕಿಡ್ನಿ ಹಾಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರುವವರು ಇದನ್ನು ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಕನ್ಸಲ್ಟ್ ಆಗದೆ ಸೇವಿಸಲಿಕ್ಕೆ ಹೋಗಬೇಡಿ. ನಾನಿಲ್ಲಿ ಜಸ್ಟ್ ಒಂದು ಗಿಡದ ಪರಿಚಯ ಹಾಗೆ ನಮಗೆ ನಮ್ಮ ಸುತ್ತಮುತ್ತ ಇರುವ ಗಿಡದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದಿರಲಿ ಅಂತ ನನಗೆ ತಿಳಿದದ್ದನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಸ್ನೇಹಿತರೆ, ಅತಿಯಾದರೆ ಅಮೃತವು ವಿಷ. ಆದ್ದರಿಂದ ಈ ಮನೆಮದ್ದು ಕೂಡ ಸರಿಯಾದ ರೀತಿಯಲ್ಲಿ ತಜ್ಞ ಆಯುರ್ವೇದ ವೈದ್ಯರ ಸಲಹೆ ಮೇರೆಗೆ ಸೇವಿಸಿದರೆ ಸೂಕ್ತ. ಸ್ನೇಹಿತರೆ, ಹಾಗಿದ್ರೆ ಇನ್ನೊಂದು ಗಿಡ ಪರಿಚಯದೊಂದಿಗೆ ಮತ್ತೊಮ್ಮೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.